ಇದು ಮಧುರಾಪುರ, ಶ್ರೀಕೃಷ್ಣನನ್ನು ಆರಾಧಿಸುವವರ ಊರು. ನಮ್ಮ ಕಥಾನಾಯಕಿ ಶ್ರೀಕೃಷ್ಣನ ಆರಾಧಿಕೆ. ಈಕೆ ಹೆಸರು ರಾಧಿಕಾ. ನಂಗೊತ್ತು ಕೃಷ್ಣ, ನಾನು ಒಳಗ್ ಬರಬಾರ್ದು ಅಂತ. ಇವತ್ತು ನೀನು ಹುಟ್ಟಿದಬ್ಬ ಅಂತ ನಿಂಗೆ ತುಂಬಾ ಜಂಬ ಬಂದ್ಬಿಟ್ಟಿದೆ ಅಲ್ಲ? ಇಲ್ಲಿ ನೀ ನನ್ನ ಕೈಗೆ ಸಿಗು, ಮಾಡ್ತೀನಿ ನಿನ್ಗೆ. ಇವತ್ತು ನೀನು ಹುಟ್ಟಿದ ದಿನ ಅಲ್ವಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ಮಾತ್ರ ನನ್ನ ಮರಿಬೇಡ ಕೃಷ್ಣ. ಯಾಕೋ? ಯಾಕಂದ್ರೆ ಅಲ್ಲಿ ನೋಡು, ನಿಮ್ಮ ಅಪ್ಪ ಎಲ್ಲ ಕೃಷ್ಣನ ಜೊತೆ ಬರ್ತಾ ಇದ್ದಾರೆ. ಶುಭ ಕಾರ್ಯಕ್ಕೆ ಅಂತ ಬಂದ್ರೆ ಏನಿಷ್ಟ ನೋಡಂಗಾಯ್ತು. ಹೋರಾಚೆ ಕತ್ತೆ ತಂದು ಬನ್ನಿ. ರೀ, ಏನ್ ದೇವಕಿ? ನಾನು ಹೇಳಿದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರ? ಯಾವ್ದ್ರ ಬಗ್ಗೆ? ಅದೇ ರೀ, ದಕ್ಷಿಣೆ ಕಾಸನೆ ನಂಬ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡಕ್ಕಾಗತ್ತೆ? ನಾವೀಗ ಅದರಲ್ಲಿ ನೆಮ್ಮದಿಯಾಗಿದ್ದೀವಲ್ವಾ? ನೆಮ್ಮದಿಯಾಗೇನೋ ಇದೀವಿ ಸರಿ ರೀ, ಆದ್ರೆ ಹೆಣ್ಮಕ್ಳು ದೊಡ್ಡವರಾಗ್ತಾ ಇದ್ದಾರೆ, ಖರ್ಚು ಜಾಸ್ತಿ ಆಗ್ತಿದೆ ಅಲ್ವಾ? ಹೆಣ್ಮಕ್ಳು ಮದ್ವೆ ಮಾಡ್ಬೇಕು, ಇವಾಗಿಂದನೇ ಏನಾದ್ರೂ ಒಡವೆ ಗಿಡವೆ ಮಾಡಿಸಿಟ್ಕೊಂಡ್ರೆ ಒಳ್ಳೇದು. ಅದಕ್ಕೆ ಬೇರೇನಾದ್ರೂ ಆದಾಯ ಬರೋ ಥರ. ನೋಡ್ದೇವ್ಕಿ, ನಾವು ಆ ದೇವ್ರನ್ನೇ ನಂಬಿದ್ದೀವಿ, ಅವನು ನಂಬುದವ್ರ ಕೈ ಬಿಡೋದಿಲ್ಲ. ದಯವಿಟ್ಟು ಹಾಗನ್ಬೇಡಿ. ನಾವು ಅಲ್ಲಿಂದ ಈ ಮಧುರಾಪುರಕ್ಕೆ ನಿಮ್ಮನ್ನು ನೋಡಬೇಕು ಅಂತಲೇ ಬಂದಿದ್ದೀವಿ ಸ್ವಾಮಿ. ದಯವಿಟ್ಟು ಕ್ಷಮಿಸಿ, ನಾನು ಕೊಟ್ಟ ಮಾತಿಗೆ ತಪ್ಪೋದಿಲ್ಲ. ನಾನು ಕಳೆದ 13 ವರ್ಷಗಳಿಂದ ಅನಂತನ ಮನೆಯಲ್ಲಿ ಪಾರಾಯಣ ಮಾಡ್ಕೊಂಡು ಬಂದಿದ್ದೆ. ಈಗ ಕಡೇ ಗಳಿಗೆನಲ್ಲಿ ನಾನು ಬರೋದಕ್ಕಾಗೋದಿಲ್ಲ ಅಂದ್ರೆ ಅವ್ರ ಮನಸ್ಗೂ ನೋವಾಗತ್ತಲ್ವೇ? ನಿಮ್ಮನೆಯಿಂದ ಯಾರಾದ್ರೂ ಒಬ್ರು ಬರ್ಲಿ, ನಮ್ಮನೇಲೂ ಒಳ್ಳೆ ರೀತಿ ಅಷ್ಟಮಿ ಪಾರಾಯಣ ಮಾಡಿದ ಪುಣ್ಯ. ವಿಶಾಖನಾದ್ರೂ ಕಳಿಸ್ಬೋದಿತ್ತೋ ಏನೋ? ಹಾ, ನಮ್ಮ ಮಗಳು ವಿಶಾಖ ನಿಮ್ಮ ಮನೆಗೆ ಅಷ್ಟಮಿ ಪಾರಾಯಣಕ್ಕೆ ಬರ್ತಾಳೆ. ತುಂಬಾ ಸಂತೋಷ. ಹಾಗೆ ಆಗ್ಲಿ. ನಿಮ್ಮ ಮಗಳು ಮೇಲೆ ಕೇಳ್ಬೇಕೆ? ಏನಾಯ್ತು ನಿನ್ನ ಅವತಾರ? ಅಷ್ಟೊಳ್ಳೆ ಸಾಂಗ್ ಬರ್ತಿತ್ತು, ಯಾಕೆ ಆಫ್ ಮಾಡಿದೆ? ಸಾಂಗು ಪಾಂಗು ಅಪ್ಪ ಏನಾದ್ರೂ ನಿನ್ನ ಅವತಾರದಲ್ಲಿ ನೋಡ್ಬಿಟ್ರೆ ಅನ್ನ ನೀರು ಕೊಡದೆ ಸಾಯಿಸ್ಬಿಡ್ತಾರಷ್ಟೇ. ಈಸಿ, ನಿಮ್ಮ ಅಪ್ಪನಿಗೆ ಏನ್ ಗೌರವ ಇದೆ ಅಂತ ನಿನ್ಗೇನಾದ್ರೂ ಗೊತ್ತಾ? ಇವಳ ಹತ್ರ ಏನ್ ಮಾತು? ರಾಧಿಕಾ, ಮುದ್ದು ಇವಳ ಅವತಾರನ ಸರಿ ಮಾಡಿ ಕಳಿಸು. ಕರ್ಮ. ಕರೆದ್ರಂತೆ. ವಿಶಾಖ, ಸಾಯಂಕಾಲ ರಾಮಚಂದ್ರಯ್ಯರ ಮನೆಯಲ್ಲಿ ಅಷ್ಟಮಿ ಪಾರಾಯಣ ಇದೆ, ಹೋಗ್ಬಮ್ಮ. ಮೊದ್ಲೇ ನಂಗೆ ಭಜನೆ ಕೀರ್ತನೆ ಅಂದ್ರೆ ಹಿಡ್ಸಲ್ಲ, ಹಾಗಂತ ಅಪ್ಪಂಗೂ ಹೇಳಕ್ಕಾಗಲ್ಲ. ಈ ಅಮ್ಮ ಇದಾರಲ್ಲ, ಅವರು ನನ್ನನ್ನು ಅರ್ಥ ಮಾಡ್ಕೊಳಲ್ಲ. ಪಾಪ ಅಪ್ಪ, ಅವ್ರು ಒತ್ತಾಯ ಕಟ್ಬಿದ್ದು ಮಾತು ಕೊಟ್ಟಿರ್ತಾರೆ ನಿನ್ನ ಕಳಿಸ್ತೀನಿ ಅಂತ. ಹಾಗಂತ ನನ್ಗೂ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ನೀನ್ ಒಪ್ಕೊಂತೀಯ ಅಂತ ನಂಬಿರ್ತಾರಪ್ಪ. ನಿಂಗೊಂದ್ ವಿಷಯ ಗೊತ್ತಾ? ಅಪ್ಪನ್ಗೆ ನನಗಿಂತ ನಿನ್ ಮೇಲೆ ನಂಬಿಕೆ ಜಾಸ್ತಿ ಅಲ್ವಾ? ಏನ್ ಹೇಳ್ತಾ ಇದೀಯ ನೀನು? ನಾನು ಅಲ್ಲಿಗೆ ಹೋಗ್ಬೇಕಾ? ಅಪ್ಪ ಹೇಳಿರೋದು ನಿನ್ನನ್ ಕಳಿಸ್ತೀನಿ ಅಂತ. ನಾನು ಹೋಗಲ್ಲಪ್ಪ, ನನ್ ಕೈಲಾಗಲ್ಲ. ಪ್ಲೀಸ್ ರಾಧಿ, ಹಾಗೆಲ್ಲ ಹೇಳ್ಬೇಡ. ಐ ನೋ, ಬಟ್ ನೀನ್ ಹೋದ್ರೆ ನಾನ್ ಹೋದ ಹಾಗೇನೆ. ಅದು ಅಲ್ದೆ ನನ್ಗೆ ಇವತ್ತಿನ ಇಂಪಾರ್ಟೆಂಟ್ ಆಡಿಷನ್ ಇದೆ, ನಾನು ಯಾವುದೇ ಕಾರಣಕ್ಕೂ ಅದನ್ನ ಮಿಸ್ ಮಾಡೋ ಹಾಗಿಲ್ಲ. ಪ್ಲೀಸ್ ವಿಶಾಖ, ಅರ್ಥ ಮಾಡ್ಕೋ. ನನ್ ಕೈಲಾಗಲ್ಲ. ಸರಿ ಬಿಡು, ನಾನು ಹೇಳದ್ಮೇಲೆ ನೀನ್ ಹೋಗಲ್ಲ ಅಲ್ವಾ? ನನ್ ಮೇಲೆ ಈ ಮನೇಲಿ ಯಾರಿಗೂ ಪ್ರೀತಿ ವಿಶ್ವಾಸ ಏನೂ ಇಲ್ಲ.
ನಾನೇನು ಹೋಗಕ್ ರೆಡಿ. ಆದ್ರೆ ಅಪ್ಪ ಅಮ್ಮಂಗ್ ಗೊತ್ತಾದ್ರೆ? ತಾಯಿ, ನೀನ್ ಅವ್ರಿಗೆ ಮಾತ್ರ ಹೇಳ್ಬೇಡ, ಓಕೆನಾ? ನಾವ್ ಎಸ್ಸರ್ ಅವ್ರಿಗೆ ಏನು ಹೇಳ್ದೆ ಏನೇನ್ ಮಾಡಿಲ್ಲ ಹೇಳು, ಓಕೆನಾ? ಡನ್? ಸರಿ. ಮೈ ಗಾಡ್, ಥ್ಯಾಂಕ್ ಯು ರಾಧಿಕಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು ಸೋ ಮಚ್. ಯಾರ ಮನೆ ಮಗು ನೀನು? ಪಟಮಕ್ಕಿ ರತ್ನಾಕರ್ ಅವ್ರ ಮಗಳ? ಅದು ಪೂರ್ಣಚಂದ್ರ ಪೂರ್ಣಚಂದ್ರ ಶಾಸ್ತ್ರಿಗಳು. ಅವ್ರು ಹೇಳಿದ್ರು ನನ್ನ ಮಗಳನ್ನ ಕಳಿಸ್ತೀನಿ ಅಂತ. ಒಳ್ಳೆ ಸಂಸ್ಕಾರಯುತವಾದ ಮನೆ ಕಣಮ್ಮ ನಿಂದು. ಅದೇ ನಯ ವಿನಯ ನಿನಗೂ ಇದೆ. ತಗೊಮ್ಮ, ತಗೋ. ಸಾಕ್ಷಾತ್ ಶಾರದೆ ಇದ್ದಾಗಮ್ಮ ನೀನು ಕೃಷ್ಣನ ಭಕ್ತೆ. ತುಂಬಾ ಚೆನ್ನಾಗಿ ಹಾಡಿದ್ಯಾ, ನಮ್ಗೆ ಆಶೀರ್ವಾದ ಮಾಡಮ್ಮ. ನಿಲ್ಸಿ. ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ಇವಳು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದೀರಾ? ಅಪಚಾರ. ಇವಳ ನೆರಳು ಮೈಗೆ ಸೋಕಿದ್ರೆ ಸ್ನಾನ ಮಾಡ್ಬೇಕಾಗತ್ತೆ. ಹಾಗೆ ಹೇಳ್ಬೇಡಿ. ಇವಳು ಯಾರು ಅಂತ ನಿಮಗೆ ಗುರ್ತಿಸಿರ್ಲಿಲ್ಲ ಅನ್ಸುತ್ತೆ. ಪೂರ್ಣಚಂದ್ರ ಶಾಸ್ತ್ರಿಗಳ ಮಗಳು. ಇವಳು ಪೂರ್ಣಚಂದ್ರನ ಮಗಳೇ ಅಲ್ಲ. ಇವಳು ಪೂರ್ಣಚಂದ್ರನ ಮಗಳೇ ಅಲ್ಲ. ಇವಳು ಪೂರ್ಣಚಂದ್ರನ ಮಗಳೇ ಅಲ್ಲ.